ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಾನು, ಅಮ್ಮ ಮತ್ತೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ. ಅದು ಯಾವ್ದು ಪ್ಲೇಸ್ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗತ್ತೆ. ಅದೊಂದು ಹಿಸ್ಟಾರಿಕಲ್ ಪ್ಲೇಸ್. ಇಲ್ಲಿ ನಾನಿರೋ ಲೊಕೇಶನ್ ಅಲ್ಲಿ ತುಂಬಾ ಫೇಮಸ್ ಅಂದ್ರೆ ಫೇಮಸ್. ಎಲ್ಲ ಬೇರೆ ಬೇರೆ ಕಂಟ್ರಿಗಳಿಂದ ಎಲ್ಲ ಪ್ಲೇಸಿಗೆ ವಿಸಿಟ್ ಮಾಡ್ತಾರೆ. ಸೊ ಅದ್ ಯಾವ್ದು ಪ್ಲೇಸು ಅಂತ ಹೇಳಿ, ಒಂದು ಪವಿತ್ರವಾದ ಪ್ಲೇಸ್ ಕೂಡ. ಸೊ ನಾವು ಹೋಗ್ತಾ ಇರೋದು ಇವತ್ತು ಟೆಂಪಲ್ಗೆ. ಸೊ ಇವತ್ತು ಆ ಪ್ಲೇಸಿಗೆ ಹೋಗಿ ಆ ಪ್ಲೇಸ್ ಇಂದು ಏನದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ನಿಮಗೆ ಹೇಳ್ತೀನಿ. ಏನಕ್ಕೆ ಆ ಪ್ಲೇಸಿಗೆ ಅಷ್ಟೊಂದು ಪ್ರಸಿದ್ಧಿ ಸಿಕ್ಕಿದೆ ಅಂತ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇವಾಗ ನಾನು ಕೂಡ ರೆಡಿಯಾಗಿ ಕೂತಿದ್ದೀನಿ, ನಮ್ಮ ಅಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರು ರೆಡಿ ಆಗ್ತಾ ಇದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೆಡಿ ಆಗಿದ್ದಾರೆ. ಸೊ ಅವ್ರ ಜೊತೆ ಇವತ್ತಿನ ದಿನ ಹೆಂಗ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ಪ್ರೋಟೀನ್ ಶೇಕ್ ಮಾತ್ರ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಟಿಫನ್ ಎಲ್ಲ ಅಲ್ಲಿ ದರ್ಶನ ಆದ್ಮೇಲೆ ಕೆಳಗಡೆ ಬಂದ್ಮೇಲೆ ನಾವು ಅಲ್ಲೇ ಮಾಡ್ಬೇಕಂತ ಇದೀವಿ. ಪ್ಲಾನಿಂಗ್ ಎಲ್ಲ ಈ ತರ ಏನು ತುಂಬಾ ಜಾಸ್ತಿ ಏನು ಪ್ಲಾನಿಂಗ್ ಏನು ಮಾಡ್ಕೊಂಡಿಲ್ಲ. ಸೊ ಸಿಂಪಲ್ ಆಗಿದೆ ಇವತ್ತಿನ ಪ್ಲಾನಿಂಗು. ಸೊ ನೋಡೋಣ ಇವತ್ತು ಏನೇನ್ ಮಾಡ್ತೀವಿ ಎಲ್ಲದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಗೈಸ್, ನಾನು ಹೇಳ್ದಂಗೆ ಇವಾಗ ಆ ಪ್ಲೇಸಿಗೆ ಬಂದಿದ್ದೀನಿ. ಸೊ ಎಲ್ಲರೂ ಕೂಡ ಇವಾಗ ರೆಡಿ ಆಗಿದ್ದಾರೆ. ಇವಾಗ ಎಷ್ಟೊಂದು ಮೆಟ್ಲುಗಳು ಹತ್ಬೇಕು. ಅದ್ ಯಾವ ಪ್ಲೇಸು ಅಂತ ಹೇಳಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದಾನೆ ನಿಮಗೆ ತೋರಿಸ್ತೀನಿ. ಇವಾಗ ತುಂಬಾ ಜನ ಇದ್ದಾರೆ, ಹೆವಿ ರಶ್ ಆಗಿದೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್. ಬರಮ್ಮ ಹೋಗೋಣ ಸುಜನ್. ಇಲ್ಲಿ ಮೇಲಿಗೆ ಹೋಗೋ ತನಕ ಇವಾಗ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಏನಕ್ಕೆ ಅಂತಂದ್ರೆ ಹೆವಿ ರಶ್ ಆಗಿದೆ. ಸೊ ನೋಡ್ಕೊಂಡು ಟೈಮ್ ಬೀಯಿಂಗು ನಾನು ಕವರ್ ಮಾಡ್ತೀನಿ ಎಲ್ಲದನ್ನು ತೋರ್ಸಕ್ಕೆ. ಸೊ ಇವಾಗ ನಾವೀಗ ಅಲ್ಲಿ ಟಾಪಿಗೆ ಹೋಗ್ಬೇಕು. ಸೊ ಮತ್ತೆ ಅಲ್ಲಲ್ಲೇ ವಿಡಿಯೋ ಮಾಡ್ತೀನಿ ನಾನು. ನಮ್ಮಮ್ಮ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಇವಾಗ ಮೇಲ್ ಹತ್ತುತ್ತಾ ಇದ್ದಾರೆ. ನಾನು ಅವ್ರ ಜೊತೆಗೆ ಇವಾಗ ಮೇಲ್ ಹೋಗ್ತಾ ಇದ್ದೀನಿ. ಬಾರಮ್ಮ ಸುಜಾನ್. ಈ ಪ್ಲೇಸು ರಾಮಾಯಣಕ್ಕೆ ತುಂಬಾ ಕನೆಕ್ಟ್ ಆಗಿದೆ. ಏನಕ್ಕೆ ರಾಮಾಯಣಕ್ಕೆ ತುಂಬಾ ಕನೆಕ್ಟ್ ಆಗಿದೆ ಅಂತಂದ್ರೆ, ರಾಮಾಯಣದಲ್ಲಿ ಬರೋ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರು ಹುಟ್ಟಿದ್ದಿಲ್ಲೇನೆ. ಸೊ ಹಂಗಾಗಿ ಈ ಪ್ಲೇಸು ರಾಮಾಯಣಕ್ಕೆ ತುಂಬಾ ಕನೆಕ್ಟ್ ಆಗಿದೆ. ಸೊ ಮೇಲ್ ಹೋಗಿ ನಿಮಗೆ ಎಲ್ಲರೂ ಯಾವ ತರ ಜೈ ಶ್ರೀರಾಮ್ ಅಂತ ಕರೀತಾ ಇದ್ದಾರೆ, ಕಿರಿಸ್ತಾ ಇದ್ದಾರೆ. ಇದೆಲ್ಲ ಮೆಟ್ಲುಗಳು. ಇದನ್ನ ಮೆಟ್ಲುಗಳನ್ನ ಹತ್ಕೊಂಡೇ ಹೋಗ್ಬೇಕು. ಹೊಸಪೇಟೆಯಲ್ಲಿ ಆ ಲೊಕೇಶನ್ ಅಲ್ಲಿ ಯಾರ್ಯಾರು ಇರ್ತಾರಲ್ಲ ಅವ್ರೆಲ್ಲರಿಗೂ ಈ ಪ್ಲೇಸ್ ಆಲ್ರೆಡಿ ಗೊತ್ತಿರುತ್ತೆ. ಈ ಸ್ಪಿರಿಚುವಲಿ ಯಾರು ಕನೆಕ್ಟ್ ಇಲ್ಲಲ್ಲ ಅವರು ಕೂಡ ಒಂದೊಂದ್ಸಲ ಈ ತರ ಮೆಟ್ಲುಗಳನ್ನ ಹತ್ಕೊಂಡು ಬರ್ಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಅವರಿಗೆ ಒಂದು ಫಿಸಿಕಲ್ ಆಕ್ಟಿವಿಟಿ ಆದಂಗೆ ಆಗುತ್ತೆ. ಏನಂದ್ರೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದು ಈ ಟೆಂಪಲ್ಗಳಿಗೆ ಬರೋದು ಮತ್ತೆ ಇಲ್ಲಿ ದರ್ಶನ ತಗೊಳ್ಳೋದು ಇದೆಲ್ಲ. ನಾನು ಆಲ್ರೆಡಿ ಇಲ್ಲಿ ನನ್ನ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ್ಮೇಲಿಂದ ತುಂಬಾ ಸಲ ಬಂದಿದ್ದೀನಿ. ನನ್ನ ಫ್ರೆಂಡ್ಸು ಕೂಡ ಬಂದಿದ್ದಾರೆ. ಬಟ್ ಅಮ್ಮ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಅವರು ಇಲ್ಲಿ ಕರ್ಕೊಂಬಂದ್ಮೇಲಿಂದ ನಾನು ಫಸ್ಟ್ ಟೈಮ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತಾ ಇರೋದು. ಈ ತರ ಕ್ರೀಚರ್ಸ್ನೆಲ್ಲ ನೋಡ್ಬೇಕು ಅಂತಂತಂದ್ರೆ ಇಲ್ಲಿಗೆ ಬರ್ಬೇಕು. ಮತ್ತೆ ಇದನ್ನ ಏನಂತ ಸುಜನ, ಸಾವಿರ ಕಾಲು. ನೀವು ಹತ್ತುತ್ತಾ ಇರ್ಬೇಕಾದ್ರೆ ಇನ್ ಕೇಸ್ ಏನಾದ್ರು
ತುಂಬಾ ಟಯರ್ಡ್ ಆಗ್ತಿದೆ ಅಂತಂದ್ರೆ ಇಲ್ಲಿ ಕುತ್ಕೊಳ್ಳೋದಕ್ಕೆಲ್ಲ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ರೆಸ್ಟ್ ಕೂಡ ಮಾಡಬಹುದು. ನೋಡ್ರಿ, ನಾನು ಹೇಳ್ದಂಗೆ ಅಲ್ಲಲ್ಲೇ ಪ್ಲೇಸ್ಗಳಲ್ಲಿ ಮೇಲೆ ಹತ್ತುತ್ತಾ ನಿಮಗೆ ಈ ತರದ್ದು ಕುತ್ಕೊಳ್ಳೋಕೋಸ್ಕರ, ರೆಸ್ಟ್ ಮಾಡೋಕೋಸ್ಕರ ಚೇರ್ಗಳು ಸಿಗುತ್ತೆ. ನಿಮಗೇನು ಅಷ್ಟೊಂದು ತೊಂದರೆ ಆಗಲ್ಲ, ಹತ್ತಕ್ಕೆ ಆರಾಮಾಗಿ ಹತ್ಬೋದು. ನೋಡಿ, ರೋಡು ಕೆಳಗಡೆ ಎಷ್ಟು ಕೆಳಗ್ ಕಾಣಿಸ್ತಾ ಇದೆ. ನಾವಿವಾಗ ಇಲ್ಲಿದ್ದೀವಿ, ಇನ್ನು ಅಲ್ಲಿ ತನಕ ಹೋಗ್ಬೇಕು. ಮೇಲ್ಗಡೆಯಿಂದ ಈ ತರ ಕಾಣಿಸುತ್ತೆ ವ್ಯೂ. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇಲ್ಲಿಂದ. ಸ್ವಲ್ಪ ರೆಸ್ಟ್ ಮಾಡ್ತಾ ಇದೀವಿ ಇವಾಗ, ಅಮ್ಮಂಗೆ ಟಯರ್ಡ್ ಆಗಿದೆ ಅಂತ ಹೇಳಿ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಹೊಸಪೇಟೆ ಸರೌಂಡಿಂಗ್ ಅಲ್ಲಿರೋ ಹಂಪಿನ ಕಂಪ್ಲೀಟ್ ಆಗಿ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತಂತಂದ್ರೆ 1 ತಿಂಗಳು 30 days ಕೂಡ ಸಾಕಾಗಲ್ಲ. ಯಾಕಂದ್ರೆ ಒಂದೊಂದು ಪ್ಲೇಸ್ಗಳನ್ನು ಅಷ್ಟು ಟೈಮ್ ತಗೊಳುತ್ತೆ, ಅಷ್ಟು ಡೀಟೇಲಿಂಗ್ ಇದೆ ಅದರಲ್ಲಿ, ಅಷ್ಟು ಹಿಸ್ಟ್ರಿ ಇದೆ. ಸೊ ಹಂಗಾಗಿ ನೀವು ಯಾವ್ದೋ 1 ದಿನ ಇಲ್ಲ 2 ದಿನ ಒಕೇಶನ್ ಅಲ್ಲಿ ಬರ್ತೀರಾ ಅಂತಂತಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಇಂಪಾಸಿಬಲ್ ಟು ಕವರ್. ಇಲ್ಲಿಂದ ನೋಡಿ ನಿಮ್ಗೆ ವಿಜಯ ವಿಠಲ್ ಟೆಂಪಲ್ ಕೂಡ ಕಾಣಿಸುತ್ತೆ. ಇಲ್ಲಿಂದ ನನಗೆ ಫೋಕಸ್ ಕರೆಕ್ಟ್ ಆಗಿ ಆಗ್ತಿಲ್ಲ. ಇಲ್ಲಿ ಕಾಣಿಸ್ತಿದ್ಯಾ? ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಪೇಂಟ್ ಮಾಡಿದ್ದಾರೆ. ನೀರಿನ ಟ್ಯಾಂಕ್ ತರ ಮಾಡಿದ್ದಾರೆ, ಅದ್ರಲ್ಲಿ ಪೇಂಟಿಂಗ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದನ್ನೆಲ್ಲ ನೋಡ್ಬೇಕಂತಂದ್ರೆ ನೀವು ಈ ಪ್ಲೇಸಿಗೆ ಬರ್ಬೇಕು. ಹೇಳಿ, ಇವಾಗ ಹೇಳು, ಜೋರಾಗಿ ಹೇಳು. ಆ ಮಕ್ಕಳ ಎನರ್ಜಿ ನೋಡ್ರಿ. ಮೇಲ್ ಹತ್ತಿ ಕೆಳಗಡೆ ದರ್ಶನ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ಇರ್ಬೇಕಾದ್ರೂ ಅದೇ ಎನರ್ಜಿ ಮೇಂಟೈನ್ ಮಾಡಿದ್ದಾರೆ. ಇನ್ನ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ನಿಮಗೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೇ ಕಾಣಿಸುತ್ತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ಇಲ್ಲಿ ನೋಡ್ರಿ, ಎಷ್ಟು ಎಷ್ಟು ಇದು ಚಿಕ್ಕ ಜಾಗ ಇದು. ಇಲ್ಲಿಂದ ನನಗೆ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಬ್ಯೂಟಿಫುಲ್ ಪ್ಲೇಸ್. ಇಷ್ಟೊಂದು ಮೆಟ್ಲುಗಳನ್ನ ಹತ್ಕೊಂಡು ಇವಾಗ ಕರೆಕ್ಟ್ ಆಗಿ ಆಂಜನೇಯನ ಗರ್ಭಗುಡಿ ಹತ್ರ ಇದ್ದೀವಿ. ಸೊ ಇಲ್ಲಿ ತನಕ ಈಗ ಬಂದಿದ್ದೀವಿ. ಲುಕ್ ಎಟ್ ದ ವ್ಯೂ ಗೈಸ್, ಹೆಂಗ್ ಕಾಣಿಸುತ್ತೆ ನೋಡಿ ಇಲ್ಲಿ ಟಾಪ್ ಇಂದ. ನಾನು ಇವಾಗ ದರ್ಶನ ಮುಗಿಸ್ಕೊಂಡು ಮತ್ತೆ ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಅಮ್ಮ ನೋಡ್ರಿ, ಜೈ ಶ್ರೀರಾಮ್ ಅಂತ ಹೇಳಿ ಬರೀತಾ ಇದ್ದಾರೆ. ಅದ್ರಲ್ಲಿ ಜೈ ಇಲ್ಲ, ಓಕೆ, ಶ್ರೀರಾಮ್ ಅಂತ ಬರೀತಾ ಇದ್ದಾರೆ. ಹಾ ಬಿಡ್ರಿ, ಹತ್ತಿದೆ. ಸೊ ದರ್ಶನ ಮುಗಿಸ್ಕೊಂಡ್ ಬಂದ್ರೆ ನಿಮಗೆ ಕಂಪ್ಲೀಟ್ ವ್ಯೂ ಈ ತರ ಸಿಗತ್ತೆ. ಸೊ ಇವಾಗ ನಾವ್ ಯಾವ ಪ್ಲೇಸಿಗೆ ಬಂದಿದೀವಿ ಅಂತ ಹೇಳಿ ಹೇಳ್ತೀನಿ ಕೇಳಿ. ಇದು ಅಂಜನಾದ್ರಿ ಅಂತ ಹೇಳಿ. ಈ ಪ್ಲೇಸ್ನ ಆಂಜನೇಯನ ಜನ್ಮಸ್ಥಳ ಅಂತ ಕರೀತಾರೆ. ಏನಕ್ಕೆ ಆಂಜನೇಯಂದು ಜನ್ಮಸ್ಥಳ ಇದೆ ಅಂತಂತಂದ್ರೆ, ಆಂಜನೇಯನ ತಾಯಿ ಅಂಜನಿ ದೇವಿಗೆ
ಹುಟ್ಟಿರುವಂತ ಆಂಜನೇಯ ಇಲ್ಲೇ ಅವರ ಹುಟ್ಟಿದ ಸ್ಥಳ. ಸೊ ಹಂಗಾಗಿ ಈ ರಾಮಾಯಣದಲ್ಲಿ ಬರೋ ಆಂಜನೇಯ ಇದೇ ಪ್ಲೇಸ್ ಇಂದಾನೆ ಫೇಮಸ್ ಆಗಿರೋದು. ಸೊ ರಾಮಾಯಣದಲ್ಲಿ ಕಂಪ್ಲೀಟ್ ಆಗಿ ರಾವಣನ್ನ ಹೋರಾಟದಲ್ಲಿ ಫೇಸ್ ಮಾಡ್ಬೇಕಾದ್ರೆ ರಾಮನ್ನ ಬಲಗೈ ಬಂಟನಾಗಿ ನಿಂತಿದ್ದು ಇದೇ ಆಂಜನೇಯ. ಸೊ ಈ ಪ್ಲೇಸ್ ಅಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಮತ್ತೆ ಆ ವೈಬ್ಸ್ ಚೆನ್ನಾಗೇ ಇರತ್ತೆ. ನೀವು ಬೆಟ್ಟ ಹತ್ತಿ ಬಂದ್ರಿ ಅಂತಂತಂದ್ರೆ ನಿಮಗೆ ಆ ಟಯರ್ಡ್ನೆಸ್ ಇಲ್ಲಿಗೆ ಒಂದ್ಸಲ ಬಂದು ಇಲ್ಲಿಗೆ ರೀಚ್ ಆಗಿದ ತಕ್ಷಣನೇ ನಿಮಗೆ ಆ ಟಯರ್ಡ್ನೆಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಮಾಯ ಆಗೋಗುತ್ತೆ. ಸೊ ಅಂತ ಬ್ಯೂಟಿಫುಲ್ ಪ್ಲೇಸ್ ಇದು. ಸೊ ಪೂರ್ತಿ ಸರೌಂಡಿಂಗು ನಿಮಗೆ ಈ ತರ ಕಾಣಿಸುತ್ತೆ. ಬನ್ನಿ ಇನ್ನ ಬೇರೆ ಬೇರೆ ಕಡೆ ಹೋಗೋಣ, ಯಾವ ತರ ಕಾಣಿಸುತ್ತೆ ಇಲ್ಲಿ ಮೇಲಿಂದ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಕವರ್ ಸುಜನ ನೋಡ್ರಿ, ಇಲ್ಲಿ ಕವರ್ಗಳನ್ನ ಮತ್ತೆ ಏನಾದ್ರು ಐಟಮ್ಸ್ ನ ತಗೊಂಬರೋದು ಹೆವಿ ಅಂದ್ರೆ ಹೆವಿ ಕಷ್ಟ. ಏನಕ್ಕೆ ಅಂತಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತವೆ. ನನಗೆ ಕೊಡ್ರು, ನನಗೆ ಕೊಡ್ಲಿಲ್ಲ. ಎಲ್ಲ ಹೌದಾ? ಒಂದಾರು ತೆಗಿ. ಆ ಕಡೆ ಹೋಗಿ ತಿನ್ನೋಣ. ಅಯ್ಯೋ ದೇವ್ರೆ, ನೋಡಿ ಅದು ಅವ್ರ ಫ್ಯಾಮಿಲಿ ಜೊತೆ ಹೋಗಿ ತಿನ್ನತ್ತಮ್ಮ. ನೀನ್ ಆತರ ಒಬ್ರೇ ಅದ್ ಹೆಂಗೆ? ನಾವಿವಾಗ ಹೆಂಗೆ ಎಲ್ಲಾರು ಒಟ್ಟಿಗೆ ಹಂಚ್ಕೊಂಡ್ ತಿಂತೀವಿ ಅಂತ ಹೇಳ್ತಿದೀವಲ್ಲ, ಅದೇ ತರನೇ ಅದು ಕೂಡ ಹೋಗಿ ಹಂಚ್ಕೊಂಡ್ ತಿನ್ನತ್ತೆ. ಇಲ್ಲ ಮಚ್ಚ, ಒಂದೇ ಸಿಂಗಲ್ ಆಗಿ ಅಂದ್ರೆ ಯಾರು ಅಟ್ಯಾಕ್ ಮಾಡ್ಬಾರ್ದು ಅಂತ ಹೇಳಿ ಅದು ಹೋಗಿದ್ದು. ಅದೇನ್ ಫ್ಯಾಮಿಲಿ ಜೊತೆ ತಿನ್ಬೇಕಂತ ಹೋಗಿಲ್ಲ. ಇದೇನಿದು ಲಿಸರ್ಡ್ ಕ್ರೀಚರ್ ಅಲ್ಲೇನೆ ಒಂದು ಅದ್ರಲ್ಲಿ ಅದೇ ಸ್ಪೀಸಸ್ ಅಲ್ಲೇ ಬರೋದು. ಇದು ಲಿಸರ್ಡ್ ಒಳಗಡೆನೆ ಬರೋದು. ಇದಕ್ಕೆ ಏನಂತ ಕರೀತಾರೆ ಗೈಸ್? ಇದಕ್ಕೆ ಏನಂತ ಕರೀತಾರೆ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಟ್ ಅದ್ರದ್ದು ಬಾಡಿ ಸ್ಟ್ರಕ್ಚರ್ ಮತ್ತೆ ಕಲರ್ ಮಾತ್ರ ಸಖತ್ತಾಗಿದೆ. ಅಲ್ಲ, ಸೊ ಇವಾಗ ಬೆಟ್ಟ ಹತ್ತಿದ್ದಾಯ್ತು, ಮೆಟ್ಲುಗಳನ್ನ ಹತ್ತಿದ್ದಾಯ್ತು. ಟೋಟಲ್ಲು 520 ಸ್ಟೆಪ್ಸ್ ಇದೆ, 520 ಮೆಟ್ಲುಗಳು. ನಮ್ಮಮ್ಮಂಗೆ ಏನಂತ ಅನಿಸಿಲ್ಲ ಅಂತೆ 520 ಮೆಟ್ಲನ್ನ ಹತ್ತಿದ್ದು ಅಷ್ಟು ಏನು ಪೇಯ್ನ್ಫುಲ್ ಅಂತ ಅನಿಸಿಲ್ಲ, ಇಲ್ಲ ಟಯರ್ಡ್ ಆಗಿದೆ ಅಂತಲೂ ಅನಿಸಿಲ್ಲ. ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ನಾವು ಹತ್ತಿದ್ದು ಒಂದು ಸೈಡಿಂದ ಇನ್ನೊಂದು ಸೈಡು ಇಳಿಯೋಕ್ಕೆ ಕೂಡ ಇದಿದೆ, ಏನಿದು ಪ್ಲೇಸ್ ಇದೆ. ಇಲ್ಲಿ ನಿಮಗೆ ನೀಟಾಗಿ ಸ್ಟೆಪ್ಸು ದೊಡ್ಡದಕ್ಕಿದೆ. ಇಲ್ಲಿಂದನೂ ಹತ್ತುತ್ತಾರೆ, ಬಟ್ ಅಲ್ಲಿಂದ ಜಾಸ್ತಿ ಜನ ಹತ್ತುತ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೆಗ್ಯುಲರಾಗಿ ಜನ ಎಲ್ಲ ಹತ್ತೋದು ಅಲ್ಲಿಂದನೇ ಹತ್ತೋದು. ಸೊ ನಾವು ಇಲ್ಲಿಂದ ಇಳಿತಾ ಇದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇವಾಗ ಇಳಿದ್ಬಿಟ್ಟು ಟಿಫನ್ ಮಾಡಬೇಕು ಫಸ್ಟು. ಕಂಪ್ಲೀಟಾಗಿ ಎಲ್ಲರಿಗೂ ಹೆವಿಯಾಗಿ ಹೊಟ್ಟೆ ಹಸಿದಿದೆ ಇವಾಗ. ಸೊ ಟಿಫನ್ ಮಾಡೋಕ್ಕೆ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನೋಡೋಣ ಬನ್ನಿ. ಕೆಳಗೆ ಇಳಿದ ಮೇಲೆ ಟಿಫನ್ ಮಾಡೋ ಟೈಮಿಗೆ ಮತ್ತೆ ಸಿಗ್ತೀನಿ. ಕೆಳಗೆ ಇಳಿಬೇಕಾದ್ರೆ ಈ ಸೈಡಿಂದ ನೋಡಿ ಈ ಥರ ಫ್ರೂಟ್ಸು, ಮಜ್ಜಿಗೆ, ಬೇರೆ ಬೇರೆ ಥರ ರುದ್ರಾಕ್ಷಿಗಳು, ಕೀವಂಚು ಇದೆಲ್ಲ ಸಿಗುತ್ತೆ ಇಲ್ಲಿ. ಬೇಕಿದ್ರೆ ತಗೋಬೋದು. ಬ್ಯಾಂಡ್ಗಳು ನೋಡಿ, ಸೋಡಾ ಕೂಡ ಸಿಗುತ್ತೆ, ತಗೋಬೋದು. ಎಷ್ಟು ಅಂಗಡಿಗಳಿದಾವೆ. ಈ ಪ್ಲೇಸ್ ನೋಡ್ರಿ ಹೆಂಗಿದೆ.
ಟಿಫನ್ ಆಯಿತು. ಇವಾಗೆಲ್ಲ ಟಿಫನ್ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ನ ಹೋಟೆಲಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.